ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ವೈನಾಡು 2 days ಫ್ಯಾಮಿಲಿ ಟ್ರಿಪ್ ಮಾಡ್ತಾಯಿದ್ದೀವಿ ಅಂಥೇಳಿ. ಅಲ್ಲಿಂದ ಟಿಫನ್ ಮಾಡಿ ನೆಕ್ಸ್ಟ್ ಇಲ್ಲಿ ಸುಲ್ತಾನ್ ಬತ್ತೇರಿಗೆ ಹೋಗ್ತಾಯಿದ್ದೀವಿ. ಮೇ 1 ಲೇಬರ್ ಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಹೆವಿ ಕ್ರೌಡು. ಹೋಗುವಷ್ಟರಲ್ಲೇ ನಾವು ಸುಮಾರು ಟೈಮ್ ಹಿಡಿತು. ನೆಕ್ಸ್ಟು ನಾವು ಕಲ್ಪೆಟ್ಟ ಅಲ್ಲಿ ವಿಲ್ಲಾ ಮಾಡಿದ್ದಿದ್ದು. ಹಾಗಾಗಿ ಆನ್ ದಿ ವೇ Y3 ಅಡ್ವೆಂಚರ್ ಗೇಮ್ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಮೊದಲಿಗೆ ನಾವು ಪುಕ್ಕೋಡೆ ಲೇಕು ಮತ್ತು ಲೆಕ್ಕಿಡಿ ವ್ಯೂ ಪಾಯಿಂಟು, ಆಮೇಲಿಂದ ಇದಕ್ಕೆ ಹೋಗೋದು, ವಿಲ್ಲಾಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಬಟ್ ಅದು ಲೇಟ್ ಆಗಿರೋದ್ರಿಂದ ಆನ್ ದಿ ವೇ ಹೆಂಗೋ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ, ನನ್ನ ತಂಗಿರಿಗೆಲ್ಲ ಅಡ್ವೆಂಚರ್ ಗೇಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲ ಆಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಪ್ಲ್ಯಾನ್ ಮಾಡಿ ಹೊರಟ್ವಿ. ಇವರು ನಮ್ಮ ಚಿಕ್ಕಿ, ಇವಳು ನನ್ನ ಫಸ್ಟ್ ತಂಗಿ. ನೀವು ಆಲ್ರೆಡಿ ನೋಡಿದ್ದೀರಾ ವಿಡಿಯೋದಲ್ಲಿ. ಇವಳು ನನ್ನ ಚಿಕ್ಕ ತಂಗಿ, ಇವಳು ನನ್ನ ಚಿಕ್ಕ ತಮ್ಮ, ನನ್ನ ತಮ್ಮ, ಇವಳು ನನ್ನ ದೊಡ್ಡ ತಮ್ಮ. ಇವಾಗ ಹೋಗ್ತಾ ಇರೋದು ಟ್ರೆಕ್ಕಿಂಗ್ ಹೋಗ್ತೀವಿ. ಅದು Y3 ಗೇಮಿಂಗ್ಸು ಅವ್ರದ್ದೇ ವೆಹಿಕಲ್ ಇರುತ್ತೆ. ಅಲ್ಲಿ ಪಾರ್ಕಿಂಗಲ್ಲಿ ನಾವೇನು ವೆಹಿಕಲ್ ತೊಗೊಂಡೋಗಿರ್ತೀವೋ ಪಾರ್ಕ್ ಮಾಡಿ ಅವ್ರ ವೆಹಿಕಲಲ್ಲಿ ಜೀಪಲ್ಲಿ ಮೇಲೆ ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ತುಂಬ ಅಪ್ಪಲ್ಲಿರೋದ್ರಿಂದ ಓನ್ ಗಾಡಿಗಳು ಯಾವುದೂ ಬಿಡಲ್ಲ, ಅವ್ರ ವೆಹಿಕಲಲ್ಲೇ ಹೋಗಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು 4 members ಉಂಟು ಕೊಂಡು ಬರುವ. ಮತ್ತೆ ಬರ್ತಾರೆ, ಇಲ್ಲೇ ಇರ್ರಿ, ಮತ್ತೆ ಕಳಿಸ್ತೀನಿ ಅವ್ರನ್ನ. ಮೇಲೆ ಕತ್ತೋಗ್ಬೇಕು, ಮೇಲೆ ಕತ್ತೋಗ್ಬೇಕು, ಕಳಿಸ್ತೀನಿ. ವೈನಾಡ್ ಕೇರಳ ಆಗಿರೋದ್ರಿಂದ ಇಲ್ಲಿ ಫುಲ್ಲು ಮಲಯಾಳಂ ಮಾತಾಡಬೇಕು. ಹಂಗೂ ಹಿಂಗೂ ಚೇಟ ಗಿಟ ಅಂದ್ಕೊಂಡು ಮ್ಯಾನೇಜ್ ಮಾಡ್ತಾ, ನನಗೆ ಮಲಯಾಳಂ ಬರೋದ್ರಿಂದ ಓಕೆ ಆಯಿತು. ಮ್ಯಾನೇಜ್ ಮಾಡಿಕೊಂಡು ನಾವು ಹೊರಟ್ವಿ. ಇನ್ನು ಫುಲ್ ಜೀಪಲ್ಲಿ ಆಗಿರಲಿಲ್ಲ ಎಲ್ಲರೂ. ನೆಕ್ಸ್ಟ್ ಇನ್ನೊಂದು ಸರಿ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ನಾವು ಹೋಗ್ತಾಯಿದ್ದೀವಿ. ಸ್ವಲ್ಪ ಇದು ಅಪ್ಪಲ್ಲಿದೆ, ಚೆನ್ನಾಗಿತ್ತು ಜೀಪಲ್ಲಿ ಹೋಗೋದು ಟ್ರೆಕ್ಕಿಂಗು. ಈ ಬಿಸಿಲಲ್ಲಿ ನಾವು ಯಾಕೆ ಸೈಡ್ ಹೋಗ್ತಿರಲ್ಲ, ಸೈಡ್ ಹಿಡಿತೀವಿ. ದಿಸ್ ಈಸ್ ಮೈ ಗ್ಯಾಂಗ್. We are all go to adventure game. ಆಯ್ತು, ಡೀಲ್ ಕಾಟನ್ ಡ್ರೆಸ್ ಅಲೋಡಿಲ್ಲ. ಸ್ವಿಮ್ಮಿಂಗ್ ಇಲ್ಲ ಇದೆಯಾ? ನೀ ರೈನ್ ಎಲ್ಲ ಹೇಳ್ತಿರೋದು. ಬಿಚ್ಚಾಕರೆ ಬನ್ನಿ ನಾವು. ಆಲ್ಮೋಸ್ಟ್ ಅಲ್ಲಿ 11 o'clock ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು. ನಮ್ಮನ್ನ ಅಲ್ಲೊಂದು ಕಡೆಗೆ ತೊಗೊಬಂದು ನಿಲ್ಲಿಸ್ತಾರೆ. ಅಲ್ಲಿಂದ ಸ್ವಲ್ಪ ಹತ್ತು ಹೋಗೋ ಅಷ್ಟರಲ್ಲೇ ಫುಲ್ ಸುಸ್ತಾಗೋದ್ವಿ. ನೆಕ್ಸ್ಟ್ ಇಲ್ಲಿ ಒಳಗಡೆಗೆ ಬಂದುಬಿಟ್ಟು ಎಲ್ಲ ವಿಚಾರಿಸ್ಕೊಂಡು, ಅಂದರೆ ಇದು ಫುಲ್ ಪ್ಯಾಕೇಜು 799 ಸಮಥಿಂಗ್ ಅಷ್ಟು. ಡ್ರೈ ಗೇಮು, ವಾಟರ್ ಗೇಮು ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಬೇಬಿಗೆ 599 ಏನೋ ಇದು, ಅರೌಂಡ್ 600 ಅಂದ್ಕೊಳ್ಳಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ಮೇಯ್ನು ಡ್ರೈವಿಂಗ್ ಗೇಮ್ ಜಾಸ್ತಿ ಆಡಲಿಲ್ಲ, ಬಿಸಿಲು ಜಾಸ್ತಿ ಇತ್ತು. ಸ್ವಲ್ಪ ವಾಟರ್ ಗೇಮ್ ಆಡ್ಕೊಂಡ್ವಿ ಪ್ಯಾಕೇಜ್ ತೊಗೊಂಡಿದ್ರು. ನಾನಲ್ಲೂ ಫೋನ್ ತೊಗೊಂಡೋಗೋದು ಮಿಸ್ ಮಾಡಿಕೊಂಡೆ, ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ನಾನು ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ ತೊಗೋತೀನಿ ಅಂಥೇಳಿ ನಮ್ಮ ಮನೇಲಿ ಎಲ್ಲರೂ ಮರೆತುಬಿಟ್ಟು ಬಂದಿದ್ದರು. ಹಾಗಾಗಿ ವಿಡಿಯೋ ಯಾವುದೂ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದು ಪುಕ್ಕೋಡೆ ಲೇಕ್ಗೆ. ಇಲ್ಲಿ ಅಷ್ಟೇ ಸೇಮ್ ಕ್ರೌಡು, ಸಿಕ್ಕಾಪಟ್ಟೆ. ಇದು ಲೇಬರ್ ಡೇ ಆಗಿರೋದ್ರಿಂದ ನಮ್ಮ ಕರ್ನಾಟಕದವ್ರಿಗಿನ್ನ ಕೇರಳದವರೇ ತುಂಬ ಜನ ಇದ್ದರು. ಎಲ್ಲ ಕಡೆಗೂ ಕ್ಯೂ ನಿಂತ್ಕೊಂಡು ತೊಗೊಂಡು ಹೊರಟ್ವಿ. ಇಲ್ಲಿ ಎಂಟ್ರೆನ್ಸ್ ಫೀಸು 40 rupees. ಅಂದರೆ ಎಲ್ಲರೂ ದೊಡ್ಡವರೆಲ್ಲರೂ ಒಳಗಡೆ ಹೋಗೋದು, ಆಮೇಲೆ ನೋಡೋದು ಆಡೋದು ಅಂದ್ಕೊಂಡು ಫಸ್ಟು 40 rupees ಎಂಟ್ರೆನ್ಸ್ ತೊಗೊಂಡು ಹೋಗಬೇಕು. ಅದಾದಮೇಲೆ ಅಲ್ಲಿ ನಮಗೆ 2 seater, 4 seater, 7 seater ಎಲ್ಲ ಇರುತ್ತೆ.
ಅದನ್ನು ನಾವು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಗೋಬೇಕು. ವಾಟ್ ಆರ್ ಯು ಡೂಯಿಂಗ್ ಲೇಡೀಸ್? ಮಲಯಾಳಿ ಮಲಯಾಳಂ. ಕಬ್ಬನ್ ಪಾರ್ಕಲ್ಲೇ ಆಡ್ಬೋದಿತ್ತು. ಫೈನಲಿ ಬಂದು ತೊಗೊಂಡು ಹೋಗೋಣ ಬೋಟಲ್ಲಿ ಅಂತ ಬಂದ್ವಿ. 2 ಸೀಟರ್ ನಾನು ಹೋಗ್ತೀನಿ, 4 ಸೀಟರ್ ಇವ್ರು ಬೇಡ, ಹಂಗೆ ಹಿಂಗೆ ಅಂತ ಜಗಳ ಮಾಡ್ಕೊಂಡು ಒಬ್ಬೊಬ್ಬರು ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ಇನ್ನು ಅಮ್ಮಾರಂತೂ ಬೇರೆ ಯಾವುದು ಗೇಮ್ ಆಡಿಲ್ಲಲ್ಲ, ಅಟ್ಲೀಸ್ಟ್ ಇದು ಬೋಟಿಂಗ್ ಆದರೂ ಕರ್ಕೊಂಡು ಹೋಗೋಣ ಅಂತೇಳಿ ಅವರನ್ನು ಕರ್ಕೊಂಡು ಹೊರಟ್ವಿ. ತಿರ್ಗಿಸ್ಕಾಗ್ರು. ಪಾಪ ವಾವ್, ಏನು ಮಸ್ತ್ ಇದಲ್ಲ. ಅಮ್ಮ ಬಿಟ್ಬಿಟ್ಟಿಯಾ? ಕನ್ನಡಲ್ಲ ಅವ್ರು ಪೋಸ್ಟ್ ಕೊಡ್ತಾನೆ. ಇನ್ನು ನನ್ನ ತಂಗಿರಿಬ್ಬರು ಫಾಸ್ಟಾಗಿ ಹೋಗಿ ಮತ್ತೆ ರಿಟರ್ನ್ ಬಂದು ಆಲ್ರೆಡಿ ನಾವು ಇನ್ನೂ ಹಾಫ್ ಕಂಪ್ಲೀಟ್ ಆಗಿರಲ್ಲ, ಆಲ್ರೆಡಿ ಅವರು ರಿಟರ್ನ್ ಬರ್ತಾಯಿದ್ರು. ಮತ್ತು ಅಲ್ಲೇ ಸುತ್ತಿ ಬರೀ ನಮಗೆ ಡಿಕ್ಕಿ ಹೊಡೆದಿದ್ದೇ ಆಗೋಯ್ತು. ಅಷ್ಟೇ ಮಾಡಲೇ ಇಲ್ಲ, ಹೋಗು ಮಿಸ್ ಆಯ್ತು. ಸುಮ್ಮನೆ ಕರ್ಸಿದ್ರ ನಮ್ಮನ್ನ. ಓಕೆ, ರಿವರ್ಸ್ ಹೋಗ್ಬಿಟ್ಟು ಬಂದ್ರಿ. ರೈಟ್ ತುಳಿಯೋ. ಹಾಂ ತುಳಿಯ ಪಾಪ. ನಮ್ಮಮ್ಮ ನಮ್ಮ ಆಂಟಿ ಅಂತೂ ಸೈಲೆಂಟಾಗಿ ಕೂತಿದ್ರು. ಒಟ್ಟು ಚೆನ್ನಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಇನ್ನು 7 ಸೀಟರು 5 ಸೀಟರ್ ತೊಗೊಂಡಿದ್ದಾರೆ, ಇನ್ನು ಮುಂದೆ ಆ ಕಡೆ ಹೋಗಿದ್ರು. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಮತ್ತೆ ಎಲ್ಲಿಗೆ ಹೋದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೇ ಥರ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಂದು ಸಿಗ್ತೀನಿ. ಬಾಯ್, ಟೇಕ್ ಕೇರ್.